ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್. ಬೆಳಗ್ಗೆನೇ ಟೀ ಮಾಡ್ಕೊಂಡಿದ್ದೀನಿ. ಇದು ಚಪ್ಪೆ ಟೀ. ನನಗೆ ಶುಗರ್ ಇರೋದ್ರಿಂದ ಚಪ್ಪೆ ಟೀ ಕುಡ್ಕೊತೀನಿ, ಇಲ್ಲಾಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮನೆಯವರು ಮತ್ತೆ ಇನ್ನೊಂದು ಕೈಗೆ ಮೆಹಂದಿ ಹಾಕಿದ್ರು, ಅದು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ಟಿ ವಿ ನೋಡ್ತಾ ಇದ್ದೆ ನಾನು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಟಿ ವಿ ನೋಡ್ಕೊತಾ ಇದ್ದೆ. ನಮ್ಮ ಮನೆಯವರು ಇವತ್ತು ರಜೆ ಇರೋದ್ರಿಂದ ಮನೆಯಲ್ಲೇ ಇದ್ದರು. ಮಕ್ಕಳಿನ್ನೂ ಎದ್ದಿಲ್ಲ. ಇವಾಗ 9 ಗಂಟೆ ಆಯಿತು. ಸೊ ನಮ್ಮ ಮನೆಯವರನ್ನೇ ಬೇಗ ಬಟ್ಟೆ ಒಗೆದು ಒಣಸಿದ್ದಾರೆ ಎಲ್ಲ. ಒನ್ ವೀಕಲ್ಲಿ 2 ಸರಿ ಬಟ್ಟೆ 3 ಸರಿ ಬಟ್ಟೆ ಒಗಿತೀವಿ. ಯಾಕೆಂದರೆ ನೀರೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತಲ್ವ, ಮಿಷನಿಗೆ ತುಂಬ ನೀರು ಬೇಕಾಗುತ್ತೆ. ಸೊ ಬ್ಲ್ಯಾಂಕೆಟ್ ಎಲ್ಲ ಒಗೆದ್ವಿ. ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ. ಸೊ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಹುಲ್ಲೆಲ್ಲ ಬೆಳೆದಿದೆ, ಅದರಲ್ಲಿ ಬೇಡಾಗಿದ್ದ ಗಿಡಗಳಿದೆ. ಇದು ಟೀ ಗಿಡ. ಅದು ಟೀ ಮಾಡುವಾಗ ಈ ಎಲೆ ಹಾಕಿದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗೆಯೇ ಚೆನ್ನಾಗಿರುತ್ತೆ ಅದು ಟೀ. ಸ್ವಲ್ಪ ಶುಂಠಿ ಸ್ಮೆಲ್ ಬರುತ್ತೆ, ನೀರ್ಗಿಲಿ ಸ್ಮೆಲ್ ಬರುತ್ತೆ. ಅದು ಚೆನ್ನಾಗಿದೆ. ನನ್ನ ಹತ್ರ ಏನು ಗಿಡಗಳೇನು ತುಂಬ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ತುಳಸಿ ಗಿಡ, ದಾಸವಾಳ ಗಿಡ, ಕರಿಬೇವಿನ ಸೊಪ್ಪು, ಅಲ್ವೇರಾ, ಪುದೀನ. ಇದು ನೋಡಿ, ಇದು ಹೂವೇ ನಿಂತ್ಕೊಳೋದೇ ಇಲ್ಲ, ಎಲ್ಲ ಈ ಥರ ಆಗಿ ಬಿದ್ದೋಗುತ್ತೆ. ಇದು ಗಿಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಆಮೇಲೆ ಕಲರು ಚೆನ್ನಾಗಿದೆ. ಆದರೆ ಈ ಗಿಡದಲ್ಲಿ ಏನೋ ಹುಳು ಹತ್ಕೊಂಡಿದೆ ಅದಕ್ಕೆ. ಕರಿಬೇವಿನ ಸೊಪ್ಪು ಗಿಡನೂ ನಾನು ಕಟ್ ಮಾಡಿಸಿದ್ದೀನಿ ನಮ್ಮ ಮಗನ ಹತ್ರ. ಸೊ ಇದು ಕೂಡ ಚಿಗುರ್ತಾ ಇದೆ. ಅದು ಕಿತ್ಬಿಟ್ಟಿದ್ವಿ ಸ್ವಲ್ಪ ಎಲ್ಲ, ಇವಾಗ ಮತ್ತೆ ಚಿಗುರ್ತಾ ಇದೆ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಕೆಲಸ ತುಂಬ ನಮ್ಮನೆಯವರಿಗೆ. ಸಂಡೇ ಮಕ್ಕಳು ಕೂಡ ಎಲ್ಲ, ಮಳೆ ಇಲ್ಲ ಅಲ್ವಾ, ಎಲ್ಲ ಹೊರಗಡೆ ಬಂದು ಆಟ ಆಡ್ತಾ ಇದ್ದಾರೆ. ಇದು ಫೀಲ್ಡ್, ಅದು ಆಟ ಆಡ್ಕೊಂಡಿದ್ದಾರೆ. ಮಳೆ ಮೋಡ ಆಗಿದೆ. ಸೊ ನಾನು ಹೊರಗಡೆನೇ ಇದ್ದೀನಿ, ಯಾಕೆಂದರೆ ಮಳೆ ಬಂದರೆ ಎಲ್ಲ ತಕ್ಷಣ ಎತ್ಕೊಂಡು ಬರಲಿಕ್ಕಾಗಲ್ಲ ಬಟ್ಟೆನ. ಬೆಳಗ್ಗೆ ದೋಸೆ ಮಾಡಿಕೊಟ್ಬಿಟ್ಟು ಸೊ ಹೊರಗಡೆನೇ ಇದ್ದೀನಿ. ಗಿಡ ಕ್ಲೀನ್ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ. ಇದು ನೋಡಿ, ಇದನ್ನೆಲ್ಲ ಅದೇನು ಹೇಳ್ತಾರಲ್ವ, ನೆಲ ಗುಲಾಬಿ. ಇದು ಹಸಿರು ಮೆಣಸಿನ್ಕಾಯಿ, ಆಮೇಲೆ ಇದು ಕೊತ್ತಂಬರಿ, ಟೊಮೊಟೊ ಗಿಡ. ಇದು ಕೊತ್ತಂಬರಿ ಸೊಪ್ಪು ನೋಡಿ, ತುಂಬ ಬಂದಿದೆ ಇದರಲ್ಲಿನೂ ಬರ್ತಾ ಇದೆ ಈ ಪಾಟಲ್ಲಿ. ಇದು ಅಷ್ಟೇ ಹಸಿರು ಮೆಣಸಿನ್ಕಾಯಿ ಗಿಡ. ಸ್ವೀಟಿಗೆಲ್ಲ ಬೇಕು. ಸ್ವೀಟಿ ಏನು ಕೊಟ್ಟರು ಬೇಡ ಅನ್ನಲ್ಲ ಅವಳು. ನೋಡಿ, ಕಳ್ಳ ಬಂದ ಒಳಗಡೆ ಓಡೋಗು ಅಂದರೆ ಓಡ್ತಾ ಇದ್ದಾಳೆ ಅವಳು. ಏನು ಹೇಳೋಣ. ಸೊ ನಾನು ಇಲ್ಲೇ ತಿರುಗಾಡಿಕೊಂಡು ಬಟ್ಟೆ ನೋಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ, ಅದನ್ನು ಮುಟ್ಬೇಡ, ನೀನು ಮಣ್ಣು ಮುಟ್ಬೇಡ ಅಂತಲೇ ಇರ್ತಾರೆ ಅವರು. ಒಂದು ಕೆಲಸ ಮಾಡೋಕ್ಕೆ ಕೊಡಲ್ಲ ಅವರು. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೆ, ಅವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸ್ವೀಟಿನೂ ಅಲ್ಲೇ ಅವ್ರು ಎಲ್ಲಿರ್ತಾರೆ ಅವಳು ಅಲ್ಲಿ ಇರಬೇಕು. ಒಂದು ನಿಮಿಷನೂ ಅವರು ಎಲ್ಲೂ ಹೋಗಂಗಿಲ್ಲ ಅವಳು ಬಿಟ್ಟು, ಮನೇಲಿದ್ದರೆ. ಶಿವನ ಮುಂದೆ ನಂದಿ ಇರುತ್ತಲ್ವ, ಇನ್ನೊಂದು ದಿವಸ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಶಿವನ ಮುಂದೆ ನಂದಿ ಕೂತ್ಕೊಂಡಂಗೆ ಅವ್ರು ಮಲ್ಕೊಂಡಿದ್ರೆ ಇವಳು ಅವ್ರ ಮುಂದೆ ಹಿಂಗೆ ಕೂತಿರ್ತಾಳೆ. ಸೊ ನಮ್ಮದು ಗಿಡಗಳ ಕೆಲಸ ಎಲ್ಲ ಮುಗೀತು. ನಮ್ಮ ಮಕ್ಕಳು ಬಂದರು. ಇವಳು ಸಾನ್ವಿ ಹೋಗಿದ್ಲು ಅವರಮ್ಮ ಮನೆಗೆ. ಇವಾಗ ಮತ್ತೆ ಕರ್ಕೊಬಂದು ಬಿಟ್ಟು ಹೋಗ್ಲಿಕ್ಕೆ ಬಂದಿದ್ದಾರೆ ಅವರು. ಸಾನ್ವಿ, ಇವಳು ಪಲ್ಲವಿ. ನಮ್ಮ ಪಲ್ಲವಿ ಚೆನ್ನಾಗಾಗಿದ್ದಾಳೆ. ತುಂಬ ಒಣಗೋಗ್ಬಿಟ್ಟಿದ್ಲು, ಇವಾಗ ಚೆನ್ನಾಗಾಗಿದ್ದಾಳೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅವಳು. ಸೊ ಚೆನ್ನಾಗಾಗಿದ್ದಾಳೆ ಅವಳು. ಇವಳು ನಮ್ಮ ಮಿತ್ತಿ. ಅವಳು ಬಂದ ತಕ್ಷಣವೇ ಮಮ್ಮಿ ಮೆಹಂದಿ ಹಾಕು ಅಂತ. ನೋಡಿ, ಹೆಣ್ಮಕ್ಳು ಇಲ್ಲ ಅಂತ ನನಗೆ ಮನ್ಸಲ್ಲಿ ಕೊರಗಿದೆ. ಆದರೆ ಎಲ್ಲ ಹೆಣ್ಮಕ್ಳು ಇದ್ದಾರೆ ನೋಡಿ.
ನಾನೆಲ್ಲ ಮಕ್ಕಳ ಹತ್ರನೂ ಮಕ್ಕಳ ಥರನೇ ಇರೋದ್ರಿಂದ ಆ ಮಕ್ಕಳು ಎಲ್ಲ ನನಗೆ ಹೊಂದ್ಕೊಂಡು ಬಿಡ್ತಾರೆ. ನಿಜವಾಗ್ಲೂ ಮಕ್ಕಳಿಲ್ಲ ಅಂತ ಕೊರಗು ಅಷ್ಟೇ, ಹತ್ತಿರ ಇರಲ್ಲಲ್ವ. ಇವಾಗ ಒಂದು ಸ್ವಲ್ಪ ಹೊತ್ತಿದ್ದು ಹೋಗಿಬಿಡ್ತಾರೆ, ಬೇಜಾರಾಗುತ್ತೆ. ಸೊ ಮನೆಗೆ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಇವಳು ಎಲ್ಲ ತೆಗೆದು ನೋಡ್ತಾ ಇದ್ದಾಳೆ, ಮಮ್ಮಿ ಇದೇನು ತಂದಿದೀಯಾ ಅಂತ ಹೇಳಿ. ಮನೆಗೆ ಐಟಮ್ಸ್ನೆಲ್ಲ ಅಂಗಡಿ ಕೊಟ್ಟು ಬಂದಿದ್ವಿ, ಚೀಟಿನ ಅವ್ರು ತಗೊಬಂದು ಕೊಟ್ಟು ಹೋಗ್ತಾರೆ. ಸೊ ಎಲ್ಲ ತೊಗೊಂಡು ಬಂದಿದ್ವಿ. ಬೇಕಲ್ವಾ, ತಿಂಗಳೆಲ್ಲ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಷ್ಟು ಕಾಸ್ಟ್ಲಿ ಆಗಿದೆ ಎಲ್ಲದನ್ನೂ. ಒಬ್ಬರು ದುಡಿದು ಮನೆ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಆದರೆ ನಮ್ಮ ಮಕ್ಕಳು ಅರ್ಥನೇ ಮಾಡ್ಕೊಳಲ್ಲ. ಏನು ಮಾಡೋದು ಹೇಳಿ, ಬೇಜಾರಾಗಿಬಿಟ್ಟಿದೆ. ಕೋಲ್ಕತ್ತಾ ಹೋಗಿ ಸೆಟ್ಲಾಗೋಣ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ನೋಡಬೇಕು, ಚಿಂತೆ ಮಾಡಿ. ಬೆಂಗಳೂರಲ್ಲೇ ಇರೋದು, ಕೋಲ್ಕತ್ತಾ ಹೋಗೋದು. ಕೋಲ್ಕತ್ತಾಕ್ಕೆ ಹೋದರೆ ನನಗೆ ಅಲ್ಲಿ ಹಾಸ್ಪಿಟ್ಲಿಂದ ಬರಲಿಕ್ಕೆ ತುಂಬ ದೂರ ಆಗುತ್ತೆ. ಎಲ್ಲ ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ ಅವರಿಗೆ, ಯೋಚನೆ ಮಾಡಿ ಅಂತ. ನೋಡೋಣ, ಮುಂದೆ ವೀಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲಿರ್ತೀವಿ, ಏನು ಮಾಡ್ತೀವಿ ಅಂತ. ಕೋಲ್ಗೇಟು ಅವಳೆಲ್ಲ ನೋಡಬೇಕು. ಅವಳು ಚಿಕ್ಕವಳು, ತುಂಬ ಜೋರಿದ್ದಾಳೆ ಅವಳು, ನಮ್ಮ ಸಾನ್ವಿ. ಅವಳು ಇಲ್ಲೇ ಇರ್ತಾಳೆ ಇವಾಗ. ನನಗೂ ಬೇಜಾರ ಕಳಿಯುತ್ತಲ್ವ, ಸ್ವೀಟಿ ಜೊತೆಲೂ ಇರ್ತಾಳೆ. ನಾವು ಸ್ವಲ್ಪ ಸಾಸಿವೆ ಎಣ್ಣೆ ಯೂಸ್ ಮಾಡ್ತೀವಿ, ಅದನ್ನು ತರಿಸಿದ್ದೀನಿ. ಶಾಂಪುಗಳು, ಇದು ಪಿನೈಲ್ ನೋಡಿ 5 ಲೀಟರ್ದು. ಅದು ನಿನ್ನೆ ತಂದಿದ್ದಾಗಿತ್ತು. ಒಂದು ಬಾಟ್ಲು ತೆಗ್ದಿದ್ದೀವಿ ನಾವು ಅದರಲ್ಲಿ. ಯಾಕೆಂದರೆ ಸ್ವೀಟಿ ಇರೋದ್ರಿಂದ ನಮಗೆ ಪಿನೈಲ್ ತುಂಬ ಬೇಕು. ಡೆಟಾಯ್ಲು ಪಿನೈಲು ಮಿಸ್ಸೇ ಮಾಡಲ್ಲ ನಾನು. ಇವಳಿಗೆ ಅದು ಏನು ಬಬಲ್ಸ್ ಬಿಡ್ತಾರಲ್ಲ, ಅದನ್ನು ತಂದುಕೊಟ್ಟಿದ್ರು. ಸೊ ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಅವಳು ಪಲ್ಲವಿ ಹೋದ್ಲು, ಊಟ ಎಲ್ಲ ಮಾಡಿಕೊಂಡು ಅವರು ಹೋದರು. ಸೊ ಇವಳನ್ನು ಬಿಟ್ಟು ಹೋದರು. ಬೇಜಾರಾಯಿತು, ಬಂದು ಹೀಗೆ ಹೋಗಿಬಿಟ್ಲು. ನಾಗರ ಪಂಚಮಿ ಹಬ್ಬಕ್ಕೆ ಬಾ ಅಂತ ಹೇಳಿದ್ದೆ ಅವಳಿಗೆ, ಅವಳು ಬಂದಿಲ್ಲ. ಸೊ ಇವತ್ತು ಬಂದು ಹಾಗೆ ಊಟ ಮಾಡಿಕೊಂಡು ಹೋದ್ರು ಅವರು. ಇವಳು ಆಟ ಆಡ್ತಾ ಇದ್ದಾಳೆ. ಗಿಡ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಹಿಂಗೆ ಇಟ್ಟು ಬಂದಿದ್ದಾರೆ. ಅದನ್ನು ಆಮೇಲೆ ನೀಟಾಗಿ ಜೋಡಿಸ್ಬೇಕು. ಇಲ್ಲಾಂದರೆ ಓನರ್ ಬಂದರೆ ಎಲ್ಲ ಮತ್ತೆ ಈ ಥರ ಮಾಡಿದ್ದೀರಾ ಅಂತಾರೆ. ಸೊ ಇವಾಗ 8 ಗಂಟೆ ಆಯಿತು ಸಾಯಂಕಾಲ. ನಾನು ನಮ್ಮ ಯಜಮಾನರು ಹೊರಗಡೆ ಕುತ್ಕೊಂಡಿದ್ದೀವಿ, ನೀರು ಬರ್ತಾ ಇರಲಿಲ್ಲ. ಸೊ ನೀರು ಬಂದಮೇಲೆ ಸ್ವಲ್ಪ ಕೆಲಸ ಇದೆ, ಸ್ನಾನ ಮಾಡಬೇಕು. ಆಮೇಲೆ ಅಡುಗೆಗಳೆಲ್ಲ ಬಿಸಿ ಮಾಡ್ಕೋಬೇಕು, ಅಡುಗೆ ಎಲ್ಲ ಇದೆ. ಇವನು ನೋಡಿ ಅಕ್ಷಯ್ ಮತ್ತೆ ಇವಳಿಗೆ ಮೆಹಂದಿ ಹಾಕ್ತಾ ಇದ್ದಾನೆ. ಇದೇ ಕೆಲಸ, ಬರೀ ಈ ವಾರ ಎಲ್ಲ ಬರೀ ಮೆಹಂದಿ ಹಾಕ್ಕೊಂಡಿದ್ದೆ ಆಯಿತು. ಹೆಣ್ಮಕ್ಳಿದ್ರೆ ಹಾಗೆ ಅಲ್ವಾ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮೆಲ್ಲರ ವಿಡಿಯೋನು ನಾನು ನೋಡಿ ಸಪೋರ್ಟ್ ಮಾಡ್ತಾನೂ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ. ಮೆಹಂದಿ ಅಂದರೆ ಮಕ್ಕಳಿಗೆ ಹಾಗೆ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಬೇಕು.